ಹಾಯ್ ಎಲ್ಲರಿಗೂ. ನಾನಿವತ್ತು ಉದ್ದಿನಬೇಳೆ ಮತ್ತು ಮೈದಾ ಹಾಕಿ ಮಾಡುವ ದೋಸೆ ರೆಸಿಪಿಯನ್ನು ಹೇಳುತ್ತೇನೆ. ಮೊದಲಿಗೆ ನಾನು 1.5 ಗ್ಲಾಸ್ ಮೈದಾವನ್ನು ನೀರು ಹಾಕಿ ನೆನೆಸಿಟ್ಟಿದ್ದೇನೆ. ಇದು ಮುಂಚಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೇನೆ. ಇದು ಗಂಟು ಕಟ್ಟದಾಗೆ ನೋಡಬೇಕು. ಸ್ವಲ್ಪ ಕೈಯಲ್ಲಿ ಹಿಚ್ಕಿ ನಂತರ ನೀರು ಹಾಕಿ ಮುಚ್ಚಳ ಮುಚ್ಚಿಡಬೇಕು. ನಾನಿಲ್ಲಿ 3/4 ಗ್ಲಾಸ್ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಿಟ್ಟಿದ್ದೇನೆ. ಮರುದಿವಸ ಬೆಳಿಗ್ಗೆ ನೀರು ಮೇಲೆ ನಿಲ್ತದೆ, ಅದನ್ನು ಬಿಸಾಡಬೇಕು. ಹೀಗೆ ದಪ್ಪ ಉಳಿತದೆ ಮೈದಾ. ಇದನ್ನು 3/4 ಗ್ಲಾಸ್ ಉದ್ದಿನ ಬೇಳೆಯೊಂದಿಗೆ ಮಿಕ್ಸ್ ಮಾಡಬೇಕು. ಉದ್ದಿನ ಬೇಳೆಯನ್ನು ಈ ಥರ ಗ್ರೈಂಡ್ ಮಾಡಿದ್ದೇನೆ ನಾನು. ತುಂಬ ನೀರು ಹಾಕಲಿಲ್ಲ ಗ್ರೈಂಡ್ ಮಾಡುವಾಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆನೆಸಿಟ್ಟ ಮೈದಾವನ್ನು ಮಿಕ್ಸ್ ಮಾಡಬೇಕು. ಮತ್ತು ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು. ಉದ್ದಿನ ಹಿಟ್ಟಿನೊಂದಿಗೆ ಸರಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು. ನಂತರ ಚಟ್ನಿಗೆ ಹುಳಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ತೆಂಗಿನಕಾಯಿ ತುರಿ ಮತ್ತು ಫ್ರೈ ಮಾಡಿದ ಒಣಮೆಣಸು 4. ಇದು ಗ್ರೈಂಡ್ ಆದ ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಒಗ್ಗರಣೆ ಹಾಕಬೇಕು. ತೆಂಗಿನೆಣ್ಣೆಯೊಂದಿಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಹಾಕಬೇಕು. ನಂತರ ಕಾದ ತವಾ ಮೇಲೆ ದೋಸೆ ಹಾಕಬೇಕು. ತುಂಬ ರೋಸ್ಟ್ ಆಗಿ ಬರ್ತದೆ ಇದು. ಎರಡು ಸೈಡ್ ಫ್ರೈ ಮಾಡಬೇಕಿದು. ತುಂಬ ತೆಳುವಾಗಿ ಬರ್ತದೆ ಇದು ದೋಸೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.